ಹೆಣ್ಣು ಮದುವೆ ಆಗೋದಕ್ಕೆ ಭಯಪಡ್ತಾ ಇದ್ದಿ, ಗಂಡು ಭಯ ಪಡೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಯಾವನ ಜೊತೆ ಏನು ಸಂಬಂಧ ಮಾಡಿಕೊಂಡೋಳು ಅವನು ಇವನು ಸೇರಿ ಯಾವ ಸ್ಕೆಚ್ ಆಗಿ ನನ್ನ ಮದುವೆ ಮಾಡಿ ಮೂಟೆ ಕಟ್ತಾರೋ ಅಂತ ಭಯ ಆಗಿದೆ. ಮದುವೆ ಆಗ್ಬೇಕಾದ್ರೆ ಬಹಳ ಜಾಗ್ರತೆಯಿಂದ ಅವಳ ಹತ್ರ ಕರ್ಕೋಗಿ ಒಂಟಿಯಾಗಿ, ನೀನು ಯಾರಿಗಾದ್ರೂ ಇಷ್ಟಪಟ್ಟಿದ್ರೆ ತಾಯಿ ಹೇಳಮ್ಮ, ನಾನೇ ನಿಂತು ಮದುವೆ ಮಾಡಿಸ್ತೀನಿ, ನನ್ನ ಪ್ರಾಣ ಮಾತ್ರ ತೆಗಿಬೇಡಮ್ಮ ಅಂತ ಒಪ್ಪಂದ ಮಾಡ್ಕೊಂಡು ಮದುವೆ ಆಗಿ. ದಯವಿಟ್ಟು ಯಾಮಾರಕ್ಕೆ ಹೋಗ್ಬೇಡಿ. ಈಗ ನೋಡ್ತಾ ಇದ್ದಿಲ್ಲ ಪ್ರೀತಿ ಪ್ರೇಮದ ಫಿಲಮ್ಗಳನ್ನು ನೋಡಿ, ಎಲ್ಲರೂ ಪ್ರೇಯಸಿಗಳೇ ಆಗ್ಬಿಟ್ಟಿದ್ದಾರೆ. ಎಲ್ಲರೂ ಪ್ರಿಯತಮರೇ, ಎಲ್ಲರೂ ಪ್ರೇಯಸಿಗಳೇ. ತಂದೆ ತಾಯಿಗೆ ಒಳಪಟ್ಟು ಜೀವಿಸುವಂಥ ಮಕ್ಕಳುಗಳು ಬಹಳ ಕಡಿಮೆ. ಅವರಲ್ಲಿ ನೋಡಿಕೊಂಡು ಬಹಳ ಜಾಗ್ರತೆಯಿಂದ ಫಾಲೋ ಮಾಡಿ, 6 ತಿಂಗಳು ಫಾಲೋ ಮಾಡಿ. ಮದುವೆ ಸ್ವಲ್ಪ 6 ತಿಂಗಳು ಲೇಟಾಗಿ ಆಗಲಿ ಪರವಾಗಿಲ್ಲ. ಹೆಣ್ಣು ನೋಡಿದ್ವಾ, ಎಂಗೇಜ್ಮೆಂಟ್ ಆಗೋಕ್ಕಿಂತ ಮುಂಚೆ 6 ತಿಂಗಳು ನೀವು ಅವ್ರನ್ನ ಫಾಲೋ ಮಾಡಿ, ಅವ್ರು ನಿಮ್ಮನ್ನು ಫಾಲೋ ಮಾಡಲಿ. ಓಕೆನಾ? ಹುಡುಗ ಹುಡುಗಿಗೆ ಫಾಲೋ ಮಾಡಲಿ, ಹುಡುಗಿ ಹುಡುಗನ ಫಾಲೋ ಮಾಡಲಿ. ಎಲ್ಲಿ ಹೋಯ್ತಾ ಇದ್ದಾನೆ, ಎಲ್ಲಿ ಬರ್ತಾ ಇದ್ದಾನೆ, ಯಾವ ಜೊತೆ ಸಂಬಂಧ ಮಾಡಿಕೊಳ್ಳೋ ಅಂತ ನೀನು ವಿಚಾರಿಸಮ್ಮ, ನಿಮ್ಮ ಮನೆಯವರು ವಿಚಾರಿಸಿ, ಅವನು ಕೂಡ ವಿಚಾರಿಸಲಿ. ಓಕೆನಾ? ಈ ರೀತಿ ಇದ್ದರೆ ನಿಮ್ಮ ಜೀವನ ಬಹಳ ವರ್ಷ ನಾವು ಸಾಗಿಸ್ಬೇಕ್ರೆ. ಗಂಡ ಹೆಂಡತಿರ ಸಂಬಂಧ 1 ವರ್ಷಕ್ಕೆ ಮುಗಿಯುವಂಥದ್ದಲ್ಲ. ತಂದೆ ತಾಯಿಯ ಸಂಬಂಧ ಹೆಣ್ಣು ಮಗಳು 20 ವರ್ಷ ಆಗೋವರೆಗೂ ಅರ್ಥ ಮಾಡ್ಕೊಂಡು. ತಂದೆ ತಾಯಿಗಳ ಪ್ರೀತಿ ಸಂಬಂಧ 20 ವರ್ಷ. ಮದುವೆ ಆದ ನಂತರ ಗಂಡನ ಮನೆಗೆ ಹೋಗ್ತಾರೆ. ಈ ಗಂಡನ ಮನೆಯಲ್ಲಿ ಅನೇಕರು 20 ವರ್ಷಕ್ಕೆ ವೆಡ್ಡಿಂಗ್ ಆನಿವರ್ಸರಿ ಆಚರಿಸ್ಕೊತಾರೆ, 30 ವರ್ಷಕ್ಕೆ ಆಚರಿಸ್ಕೊತಾರೆ, 40 ವರ್ಷ. ಅಂದರೆ ಸುಮಾರು 70% ಗಂಡನ ಮನೆಯಲ್ಲಿ ಅಥವಾ ಹೆಂಡತಿಯ ಒಂದು ಜೊತೆಯಲ್ಲಿ ಸಂಸಾರ ನಡೆಸುವಂಥದ್ದಾಗಿರ್ತದೆ. ಇದು ಉದ್ದದ ಪ್ರಯಾಣ. ಈ ಪ್ರಯಾಣನೂ ಕುರಿತು ನೀವು ಆಲೋಚನೆ ಮಾಡಿ. ನಾನು ಕುಡ್ಕೋತಾರಂಥ ಗಾಡಿ ಕರೆಕ್ಟಾಗಿ ಕರ್ಕೊಂಡು ನನ್ನನ್ನು ಗಮ್ಮಿಗೆ ಸೇರಿಸುತ್ತಂತ ಆಲೋಚನೆ ಮಾಡಿ. ಡ್ರೈವರ್ ಕುಡ್ಕೊಂಡು ಫುಲ್ ಟೈಟಾಗಿ ಹ್ಯಾಂಡ್ ಮೇಲೆ ಕೂತಿದ್ರೆ ಅವನ ಜೊತೆ ನೀವು ಕೂತ್ಕೋತೀರಾ ಪ್ರೇರೆ? ಇಳಿದು ಓಡೋಗ್ಬಿಡ್ತೀರಾ, ಅಯ್ಯೋ ಎಲ್ಲೋ ಆಕ್ಷನ್ ಮಾಡ್ತಾವಂತ. ಕುಡುಕನನ್ನೋ, ಲುಚ್ಚನನ್ನೋ, ಲಫಂಗನನ್ನೋ, ಸಿಗರೆಟ್ ಸೇದುವವನನ್ನೋ. ಸಿಗರೆಟ್ ಸೇದ್ರೆ ಎಲ್ಲರೂ ತಪ್ಪು ಅಂತ ಹೇಳ್ತಾ ಇಲ್ಲ. ಭಯಂಕರ ಅಂತ ಕುಡುಕನಾಗಿರ್ತಾನೆ, ದಿನಕ್ಕೆ 30 ಸಿಗರೆಟ್ ಸೇದೋನಾಗಿರ್ತಾನೆ, ದುಡಿಯೋದು 500 ರೂಪಾಯಿ. ಎಲ್ಲ ಊದಿ ಕ್ಯಾನ್ಸರ್ ಬಂದು, ರೋಗ ಬಂದು ಆಲ್ರೆಡಿ ಸಾಯೋಕ್ ಮೂಮೆಂಟ್ ಇರ್ತಾನೆ. ಹೆಣ್ಣಿಗೆಲ್ಲೋ ನೀನು ಮದುವೆ ಐತ್ಯಾ, ಸತ್ತೋಗ್ತಾನೆ ಇನ್ನೊಂದು ವರ್ಷದಲ್ಲಿ. ಸತ್ತೋಗ್ತಾನೆ. ನೀನು ಸಂಸಾರದ ಚಿಂತೆ ಇಲ್ಲ ಅಂದ್ರೆ 30 ಸಿಗರೆಟ್ ಸೇರ್ತಾ ಇದ್ದಾನೆ. ನೀನು ಅಕ್ಕಿ ತಗೋಬರ್ರಿ, ಬೇಳೆ ತಗೋಬರ್ರಿ, ನಿಂಬೆಹಣ್ಣು ತಗೋಬರ್ರಿ ಅಂತ ಹೇಳಿದ್ರೆ ಟೆನ್ಷನಲ್ಲಿ ಕುಡಿದು ಸತ್ತೋಗ್ತಾನೆ. ಇಂಥವನ ಸವಾಸವನ್ನು ಮಾಡದೆ ಮಾನ ಮರದಿಂದ ಬದುಕುವಂಥ ಗಂಡನನ್ನು, ಅಂದರೆ ಹುಡುಗನನ್ನು, ಹುಡುಗಿಯನ್ನು ತಂದೆ ತಾಯಿಗಳು ನೋಡಿ ಮದುವೆ ಮಾಡಿದ್ರೆ ನಿಮ್ಮ ಮಗಳ ಬಾಳು ಬಂಗಾರವಾಗಿರುತ್ತೆ, ನಿನ್ನ ಮಗನ ಬಾಳು ಬಂಗಾರವಾಗಿರುತ್ತೆ. ಅರ್ಥ ಆಯ್ತಾ? ಒಂದು ವೇಳೆ ಮೋಸದ ಮಂಚ ಅಂದರೆ ಮೋಸದಿಂದ ಬದುಕುವಂಥ ಸ್ತ್ರೀಯನ್ನು, ಕಾಮಂದಕನಾಗಿರುವಂಥ ಪುರುಷನನ್ನು ಮದುವೆ ಆದರೆ ಖಂಡಿತ ಮಾತ್ರ ಸ್ವಲ್ಪ ವರ್ಷಗಳಲ್ಲೇ ನಿಮ್ಮ ಮಕ್ಕಳ ಪ್ರಾಣವನ್ನು ಕಳ್ಕೊತೀರ. ಅದಕ್ಕೆ ಭಕ್ತರು ಒಂದು ಅದ್ಭುತವಾದಂಥ ಹಾಡಾಡಿದ್ದಾರೆ. ಮೋಜಿನ ಕುಣಿತ ಮೋಸದ ಮಂಚ ನಿನ್ನ ಎಳೆಯತೈತೋ, ದಾಸನ ಜೀವನ ಪಾಪಿಯ ಮರಣ ನಿನ್ನ ಸೆಳೆಯತೈತೋ. ಮೋಜಿನ ಕುಣಿತ ಮೋಸದ ಮಂಚ ನಿನ್ನ ಎಳೆಯತೈತೋ, ದಾಸನ ಜೀವನ ಪಾಪಿಯ ಮರಣ ನಿನ್ನ ಸೆಳೆಯತೈತೋ. ದಾಸನ ಜೀವನ ಪಾಪಿಯ ಮರಣ ನಿನ್ನ ಸೆಳೆಯತೈತೋ. ಎಲ್ ಹೊಂಟ್ಯೋ ನೀನ, ಎಲ್ ಹೊಂಟ್ಯೋ ನೀನ, ಎಲ್ ಹೊಂಟ್ಯೋ ನೀನ, ಎಲ್ ಹೊಂಟ್ಯೋ ನೀನು. ಮುಟ್ಟೋ ಜಾಗ ಎಲ್ಲೈತಂತ ತಿಳಿದುಕೊಂಡಿಯೇನು, ಮುಟ್ಟೋ ಜಾಗ ಎಲ್ಲೈತಂತ ತಿಳಿದುಕೊಂಡಿಯೇನು. ಎಲ್ಲಿ ಹೊಂಟ್ಯೋ ನೀನು? ಅಮ್ಮ, ಎಲ್ಲಿ ಹೋಗ್ತಾ ಇದೆಯಾ? ನಿನ್ನ ನಡತೆಯು ಚಂಚಲವಾಗಿದೆಯಾ ಅಥವಾ ಪವಿತ್ರವಾಗಿದೆಯಾ? ಒಬ್ಬನಲ್ಲೇ ಆನಂದಿಸಬೇಕಿಂತ ಇದೆಯಾ? ಇಲ್ಲದಿದ್ದರ ಲುಚ್ಚ ಲಫಂಗಗಳ ಸವಾಸವನ್ನು ಮಾಡಿ ನಿನ್ನ ದೇಹಕ್ಕೆ ರೋಗ ಬರೆಸಿಕೊಂಡು, ನಿನ್ನ ದೇಹದಿಂದ ನಿನ್ನ ಗಂಡನಿಗೆ ರೋಗ ಬರೆಸಿ, ಅವನಿಂದ ಅವನ ಮಕ್ಕಳಿಗೆ ರೋಗ ಬರೆಸಿ ಕುಟುಂಬದ ಸಮೇತ ಸರ್ವನಾಶವಾಗಬೇಕಂತ ಇದ್ದೀರಾ? ಕೇವಲ 5 ನಿಮಿಷ ಸುಖಕ್ಕೋಸ್ಕರ ನಿನ್ನ ಗಂಡನಲ್ಲಿ ನೀನು ಆನಂದ ಪಡು. ನಿನ್ನ ಗಂಡನಲ್ಲಿ ನೀನು ಆನಂದ ಪಡು. ನಿನ್ನ ಹೆಂಡತಿಯಲ್ಲಿ ನೀನು ಸಂತೋಷ ಪಡು. ನಿನ್ನ ಹೆಂಡತಿಯಲ್ಲಿ ಇಲ್ಲದಿರೋದು ಎಕ್ಸ್ಟ್ರಾ ಅಲ್ಲೇನಿಲ್ಲ, ಅಲ್ಲಿರುವಂಥದ್ದು ಇಲ್ಲದಿರುವಂಥದ್ದು ನಿನ್ನ ಬಳಿಯಲ್ಲಿ ಏನೂ ಕಡಿಮೆ ಇಲ್ಲ. ಎಲ್ಲರಿಗೂ ದೇವರು ಸರಿ ಸಮಾನವಾಗಿ ಪ್ರೀತಿಸುವವನು, ಎಲ್ಲರಿಗೂ ಸರಿ ಸಮಾನವಾದಂಥ ದೇಹ ಕೊಟ್ಟಿರುವಂಥನು ಆ ತಂದೆಯಾದ ಪರಮಾತ್ಮನಾಗಿದ್ದಾನೆ. ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ದೇವರ ಬಳಿಗೆ ಬಂದರೆ ದೇವರು ನಿಮಗೆ ಜೀವದ ಮಾರ್ಗವನ್ನು ತೋರಿಸ್ತಾರೆ. ಯಾರು ನಿಮ್ಮ ಬಾಳ ಸಂಗಾತಿ ಆಗಬೇಕು? ನಿನ್ನ ಬಾಳ ಸಂಗಾತ ಯಾರಾಗಬೇಕು ಅಂತ ದೇವರು ಒಳ್ಳೆ ಚಾಯ್ಸ್ ಮಾಡಿ ನಿಮಗೆ ಕೊಡುವವರಾಗಿರ್ತಾರೆ. ಜೀವನದ ಪೂರ್ತಿ ನೀವು ಸುಖ ಸಂಸಾರವನ್ನು ನಡೆಸಿಕೊಂಡು ಹೋಗಬಹುದು. ಯಾಕೋಬನ ಹಾಗೆ ಹೆಣ್ಣಿಗೋಸ್ಕರ 1000 ವರ್ಷಗಳನ್ನು ಕಳೆದುಕೊಂಡು ಜೀವನವನ್ನು ಸರ್ವನಾಶ ಮಾಡ್ಕೋಬೇಡಿ.
ಹೋಗುವಾಗ ಬರುವಾಗ ಫೋನಲ್ಲಿ ಮಾತಾಡ್ಕೊಂಡು ನಿಮ್ಮ ಲೈಫ್ನ ಹಾಳು ಮಾಡ್ಕೋಬೇಡಿ. ಅವರ ಮಾತುಗಳು ಎಣ್ಣೆಗಿಂತಲೂ ನೋಡಪಾಗಿರ್ತದೆ. ನಿಮ್ಮ ಹತ್ರ ಇರೋದನ್ನೆಲ್ಲ ದೋಚ್ಕೊಂಡ ಮೇಲೆ ಕಹಿ ಏನು ಎಣ್ಣೆಗಿಂತಲೂ ನಯವಾಗಿವೆ, ಅವಳು ಕಡೆಯಲ್ಲಿ ವಿಷದಂತೆ ಕಹಿಯು, ಇಬಾಯಿ ಕತ್ತಿಯಂತೆ ತೀಕ್ಷ್ಣವೂ ಆಗುವಳು. ಖಂಡಿತ ಪ್ರೇರಣೆ ಆ ರೀತಿ ಆಮೇಲೆ ಪಶ್ಚಾತ್ತಾಪ ಪಟ್ಟು ನೊಂದುಕೊಳ್ಳೋದಕ್ಕಿಂತ ದೊಡ್ಡ ಕುಡುಕರಾಗೋದಕ್ಕಿಂತ ಹೆಣ್ಣಿನ ಸವಾಸಕ್ಕೆ ಪ್ರೀತಿ ಪ್ರೇಮ ಅನ್ನೋಂಥ ಮಾಯಾಜಾಲದಲ್ಲಿ ಬೀಳಲೇಬೇಡಿ. ಲವ್ ಈಸ್ ಸ್ಲೋ ಪಾಯ್ಸನ್ ಅಂತ ಅವಾಗಿತ್ತು, ಈಗ ಫಾಸ್ಟ್ ಪಾಯ್ಸನ್. ನೋಡಿದ ತಕ್ಷಣ ಲವ್ ಆಗೋದಕ್ಕೆ ಅಂದರೆ ಏನು ದರಿದ್ರ ಬೇರೆ. ನೋಡಿದ ತಕ್ಷಣ ಲವ್ವ ಏನು ವೇಷವಾಟಿಕೆ ಮಾಡಿಸ್ಕೊಳ್ಳೋ ಸ್ತ್ರೀನ ಅಥವಾ ವ್ಯಾಪಾರ ಮಾಡುವಂಥ ಪುರುಷನ ಇವನು ನೋಡಿದ ತಕ್ಷಣ ಲವ್ವ ವರ್ಷಾನುಗಂಟ್ಲೆ ಕಂಡುಹಿಡಿಯಬೇಕು. ಆತಳ ಕಣ್ಣಿನಲ್ಲಿ ನೀನೊಬ್ಬನೇ ಇದೆಯಾ, ಆ ಕಣ್ಣಿನಂಥ ಕ್ಯಾಮ್ರಾದಲ್ಲಿ ನೀನೊಬ್ಬನೇ ಫೋಟೋ ಹೊಡ್ಕೊಂಡಿದ್ದಾಳ ಅಥವಾ ಗ್ಯಾಲರಿಯಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನದ ಲಿಸ್ಟ್ ಇದೆ, ಎಷ್ಟು ಜನದ ಫೋಟೋ ಇದೆ ಅಂತ. ಒಂದೇ ಒಂದು ಫೋಟೋ ಕ್ಲಿಕ್ ಆಗಿದ ತಕ್ಷಣ ಲವ್ ಆಗೋ ರೀತಿಯಲ್ಲಿ ಸ್ಪೀಡ್ ಇದ್ದೀರಾ, ಓಕೆನಾ? ಇದೇ ರೀತಿ ಎಷ್ಟು ಫೋಟೋ ಹೊಡೆದು ಫೋನ್ ಎಂಬುವಂಥ ಸ್ಟೋರೇಜಲ್ಲಿ ಮನಸ್ಸಲ್ಲಿ ಇಟ್ಕೊಂಡಿದ್ದಾಳಂತ ಗ್ಯಾಲರಿ ಒಳಗಡೆ ನುಗ್ಗಿದ್ರೆ ಗೊತ್ತಾಗುತ್ತೆ. ಆ ಗ್ಯಾಲರಿ ಓಪನ್ ಮಾಡಿ ತೋರಿಸೋದೇ ಈ ತಂದೆಯಾದ ಪರಮಾತ್ಮನ ಸತ್ಯವೇದ ಗ್ರಂಥ. ಇದನ್ನು ಓದಿದ್ರೆ ಯಾರ ಮನಸ್ಸಲ್ಲಿ ಏನೈತೆ, ಯಾರು ಎಂಥವ್ರು ಅಂತ ಮುಖ ನೋಡಿದ್ರೆ ಗೊತ್ತಾಗತ್ತೆ, ಅಥವಾ ಅಂತರಂಗವನ್ನು ಪರಿಶೋಧನೆ ಮಾಡಿದ್ರೆ ಗೊತ್ತಾಗುತ್ತೆ. ಪರಿಶೋಧಕನಾದ ದೇವರು ಹೇಳುವಂಥ ಮಾತು, ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸ್ಕೊಟ್ರೆ ಆತನ ಜೀವದ ಮಾರ್ಗವನ್ನು, ಸತ್ಯದ ಮಾರ್ಗವನ್ನು ತೋರಿಸುವಂತಾಗುತ್ತದೆ. ಆ ಸತ್ಯದ ಮಾರ್ಗವೇ ಯೇಸು ಕ್ರಿಸ್ತನ ಮಾರ್ಗ. ದೇವರನ್ನು ಪ್ರೀತಿಸೋಣ. ದೇವರು ನಮಗೆ ಮೋಸ ಮಾಡುವುದಲ್ಲ. ದೇವರು ನಮ್ಮನ್ನು ಕುರಿತು ಒಳ್ಳೆಯ ಆಲೋಚನೆಗಳನ್ನು ಮಾಡ್ಕೊಂಡಿದ್ದಾರೆ. ನಮ್ಮ ಸಂಸಾರವನ್ನು ಕುರಿತು ಒಳ್ಳೆಯ ಡಿಸಿಷನ್ ತಗೊಂಡಿದ್ದಾರೆ. ಆತನ ಬಳಿಗೆ ಹೋಗೋಣ. ದೇವರು ಒಂದು ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡನ್ನು ಸಿದ್ಧ ಮಾಡಿಟ್ಟಿದ್ದಾರೆ. ಮದುವೆ ತಡ ಆಗ್ತಾಯಿದೆ ಅಂತ ಯಾಮಾರಿ ಯಾರು ಸಿಗ್ತಾರೋ ಅವರಲ್ಲಿ ನೀವು ಮೋಹಿತರಾಗಬೇಡಿ. ದಯಮಾಡಿ ತಾಳ್ಮೆಯಿಂದ ಬದುಕಿದರೆ ಮುಂದೆ ಒಳ್ಳೆಯ ಪ್ರತಿಫಲವಿದೆ. ಅದಕ್ಕೋಸ್ಕರ ಕಾದಿರೋಣ. ದೇವರು ತೋರಿಸುವಂಥ ದೇವಜನರಲ್ಲಿ ನಾವು ಮದುವೆ ಆಗೋಣ. ಅನೇಕರು ಕ್ರೈಸ್ತರಲ್ಲೂ ಕೂಡ ಮದುವೆ ನನಗೆ ಗಂಡು ಸಿಗ್ತಾ ಇಲ್ಲ, ಹೆಣ್ಣು ಸಿಗ್ತಾ ಇಲ್ಲ ಅಂತ ಪರ ಪುರುಷರಲ್ಲಿ, ಪರ ಸ್ತ್ರೀಯಲ್ಲಿ, ಅನ್ಯರಲ್ಲಿ ಮದುವೆಯಾಗಿ ಕುಟುಂಬವನ್ನು ನರಕದ ಯಾತ್ರೆ. ಪ್ರೇರೆ ಗಂಡನು ದೇವರನ್ನು ನಂಬಿದ್ದರೂ ಹೆಂಡತಿಗೆ ದೇವರಲ್ಲಿ ತರೆಯುವುದಕ್ಕೆ ನರಕದ ಪ್ರಯತ್ನ, ನರಕದ ಯಾತ್ರೆ ಪ್ರೇರದು. ಕೇವಲ ಗಂಡು ನಂಬಿ ಹೆಣ್ಣನ್ನು ದೇವ್ರ ಕಡೆ ನಡ್ಸೋಕ್ಕಾಯ್ತಲ್ಲ, ಇನ್ನು ತಾಯಿ ನೀನು ಗಂಡನ್ನ ದೇವ್ರ ಕಡೆ ತಗೋಬತ್ತೀಯ ಅಂತ ಯಾಮಾರಿ ಅವನ ಹತ್ರ ಹೋಗ್ತಾ ಇದೆಯಲ್ಲ, ಮದುವೆ ಆಗ್ತಾ ಇದೆಯಲ್ಲ ಅನ್ಯರಲ್ಲಿ, ನಿಜವಾಗ್ಲೂ ನರಕ. ನೀನು ನಿನ್ನ ಮಕ್ಕಳು ಗ್ಯಾರಂಟಿ ನರಕಕ್ಕೆ ಹೋಗ್ತಾರೆ. ನಿನ್ನೇ ದೇವ್ರ ಸನ್ನಿಧಿ ಕಳ್ಸಲ್ಲ, ನಿನ್ನ ಮಕ್ಕಳು ಕಳಿಸ್ತಾನ? ಗಂಡಸಾದವರೇ ದೇವರ ಬಳಿಗೆ ಹೆಂಡತಿನ ಕರ್ಕೊಬರಕ್ಕಾಗ್ತಾ ಇಲ್ಲ. ಓ ಭಯಂಕರವಾದಂಥ ಹೋರಾಟಗಳು. ಇನ್ನು ಗಂಡನ್ನ ನೀನು ಕರ್ಕೊ ಹೋಗ್ತೀನಮ್ಮ ಯಾಮಾರಿ ಆ ರೀತಿಯಲ್ಲಿ ಆದರೆ ಜೀವನ ಪೂರ್ತಿ ನರಕ ಅನುಭವಿಸ್ಬೇಕಾಗುತ್ತೆ. ಎಲ್ಲರಿಗೂ ದೇಹ ದೇವರು ಕೊಟ್ಟಿದ್ದಾರೆ, ಎಲ್ಲರಿಗೂ ದೇಹ ಕೊಟ್ಟಿದ್ದಾರೆ, ಯಾವುದೂ ಕಡಿಮೆ ಮಾಡಿಲ್ಲ. ಪರ ಒಂದು ದೇವರು ತೋರಿಸಿರುವಂಥ ಮಾರ್ಗದಲ್ಲೋ ಅಥವಾ ತಂದೆ ತಾಯಿ ಹೇಳುವಂಥ ಮಾರ್ಗದಲ್ಲೋ, ತಂದೆ ತಾಯಿ ಒಂದು ವೇಳೆ ಯಾಮಾರಿದ್ರೂ ದೇವರು ಮಾತ್ರ ಯಾಮಾರಲ್ಲ. ನಿನಗೆ ಒಳ್ಳೆ ಬಾಳ ಸಂಗಾತನವನ್ನು ಕೊಡ್ತಾರೆ. ತಡ್ಕೋ, ತಾಳ್ಮೆಯಿಂದ ಇರು, ದೇಹವನ್ನು ಹತೋಟಿ ಮಾಡಿಕೊಳ್ಳೋಣ. ತಾಳ್ಮೆಯಿಂದ ಬರುವಂಥ ಪ್ರತಿಫಲವು ತುಂಬ ಉತ್ತಮವಾಗಿರುತ್ತೆ. ಅದನ್ನು ಅನುಭವಿಸೋಣ ಅಂತ ಮಾತನ್ನು ಹೇಳುತ್ತಾ ಕಡೆದಾಗಿ ಮುಗಿಸ್ತಾ ಇದ್ದೇನೆ. ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಪ್ರಾರ್ಥನೆ. ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಯಾಕೋಬನು ಒಂದು ಹೆಣ್ಣಿಗೋಸ್ಕರ ಸುಮಾರು 2000 ದಿನಗಳು ತಂದೆ ಕಳೆದುಕೊಂಡನು ತಂದೆ. 7 ವರ್ಷಗಳು ಆತಳನ್ನು ಪ್ರೀತಿಸಿದ ಕಾರಣಕ್ಕೆ ಆ ದಿನಗಳು ಕಾಣಲೇ ಇಲ್ಲ ತಂದೆ. ಈ ದಿನ ಪ್ರೀತಿ ಪ್ರೇಮ ಅಂತ ಮಾಯಾಜಾಲದಲ್ಲಿ ಹೆಣ್ಣು ಮಕ್ಕಳು, ಗಂಡು ಮಕ್ಕಳುಗಳು ತಂದೆ ತಾಯಿಯ ಕನಸುಗಳನ್ನು ನುಚ್ಚುನೂರು ಮಾಡಿ ಈ ಲೋಕದಲ್ಲಿ ಪ್ರೀತಿಗೋಸ್ಕರ ಅನೇಕ 10 ವರ್ಷಗಳು 5 ವರ್ಷಗಳು ತಂದೆ ತನ್ನ ಜೀವಿತಗಳನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ತಂದೆ. ಎಲ್ಲರಿಗೂ ನೀವು ಗಂಡಿಗೆ ಹೆಣ್ಣನ್ನು, ಹೆಣ್ಣಿಗೆ ಗಂಡನ್ನು ಮಡಗಿರುವಾಗ ತಾವು ಇಷ್ಟಪಡುವಂಥ ರೀತಿಯಲ್ಲಿ ಇಷ್ಟಪಟ್ಟು ತನ್ನ ದೇಹಗಳನ್ನು ಹಾಳು ಮಾಡಿಕೊಂಡು ಸ್ವಲ್ಪ ವರ್ಷ ಅವರ ಜೊತೆ ಪಾಪದ ಸಂಬಂಧ ಮಡಗಿಕೊಂಡು ಮಕ್ಕಳನ್ನು ಹುಟ್ಟಿಸಿಕೊಂಡು ಆ ಮಕ್ಕಳನ್ನು ಬೀದಿಗಳಲ್ಲಿ ಎಸೆಯುವುದನ್ನು ನಾವು ನೋಡಿದ್ದೇವೆ ತಂದೆ. ದಯಮಾಡಿ ಅಂಥ ಪಾಪದ ಕೃತ್ಯಗಳಿಗೆ, ಅಂಥ ಪ್ರೀತಿ ಪ್ರೇಮದ ಸ್ನೇಹ ಭಾಗಕ್ಕೆ ಕಾಲೇಜು ಸ್ಟೂಡೆಂಟ್ಗಳು ತಂದೆ ತುಂಬ ಕೆಟ್ಟೋಗ್ತಾ ಇದ್ದಾರೆ ತಂದೆ. ತಂದೆ ಸಹಾಯ ಮಾಡಿ ಅವರ ಜೀವಿತವನ್ನು ಬದಲಾಯಿಸಲಿ ತಂದೆ. ನಿಮ್ಮಲ್ಲಿರುವಂಥ ಜೀವದ ಮಾರ್ಗವನ್ನು, ಸತ್ಯದ ಮಾರ್ಗವನ್ನು ನೀವು ತಾನೇ ತೋರಿಸಿ ಸರಿಯಾದ ಬಾಳ ಸಂಗಾತಿಯನ್ನು, ಸರಿಯಾದ ಬಾಳ ಜೊತೆಗಾರನನ್ನು ತಂದೆ ನೀವು ತಾನೇ ಒದಗಿಸಿಕೊಡಿ, ಕಾಪಾಡಿರಿ ತಂದೆ. ಪ್ರೇಮ ಎನ್ನುವಂಥದ್ದು ಭಯಂಕರವಾದಂಥ ಮೋಸಕರವಾದಂಥ ಮಾಯಾಜಾಲವಾಗಿದೆ ತಂದೆ. ತಂದೆ ತಾಯಿ ತೋರಿಸಿದಂಥ ಅರೇಂಜ್ ಮ್ಯಾರೇಜು ಸುಮಾರು 95% ಉಳಿಯುತ್ತಿದೆ ತಂದೆ. ಇದುವರೆಗೂ ಪ್ರೀತಿ ಪ್ರೇಮದಿಂದ ಮಾಯವಾಗಿ ಮೋಸವಾಗಿ ಹೋಗಿರುವಂಥ 5% ಜನರು ಕೂಡ ತನ್ನ ಪ್ರಿಯತಮನ ಜೊತೆ, ತನ್ನ ಪ್ರೇಯಸಿನ ಜೊತೆ ಬದುಕದೆ ಅನೇಕರು ತಂದೆ ಭಯಂಕರದ ರೀತಿಯಲ್ಲಿ ಸಾಯುತ್ತಿದ್ದಾರೆ ತಂದೆ. ಭಯಂಕರದ ರೀತಿಯಲ್ಲಿ ನರಳಾಟ ಪಡ್ತಾ ಇದ್ದಾರೆ ತಂದೆ. ಅನೇಕರು ತಂದೆ ಬೇರೆಯವನನ್ನು ಇಷ್ಟಪಟ್ಟಂಥ ಕಾರಣಕ್ಕೆ ತಂದೆ ತಾಯಿಯ ಬಲವಂತದ ಮೇರೆಗೆ ಮದುವೆ ಆದಂಥ ಹೆಣ್ಣು ಮಕ್ಕಳುಗಳು ತನ್ನ ಪ್ರೇಯಸಿನು, ತನ್ನ ಪ್ರಿಯತಮನು ಇಬ್ಬರೂ ಒಂದಾಗಿ ಆ ಗಂಡನನ್ನು ಹೊಡೆದು ಸಾಯಿಸುವಂಥದ್ದನ್ನು ನೋಡಿದ್ದೇವೆ ತಂದೆ.
ಮತ್ತು ಅದೇ ರೀತಿ ತಂದೆ ಹೆಂಡತಿಯ ಒಂದು ಹಣಕ್ಕೋಸ್ಕರ ಆಸ್ತಿಗೋಸ್ಕರ ಮದುವೆ ಆಗುವಂಥ ನೆಪದಲ್ಲಿ ಮದುವೆಯಾಗಿ ಆತಳನ್ನು ಹೊಡೆದು ಸಾಯಿಸಿ ಆ ಆಸ್ತಿಗಳ ನಾನೇ ವಾರಸ್ದಾರನಾಗಬೇಕೆನ್ನುವಂಥ ಈ ರೀತಿಯೂ ಮಾಡೋರಿದ್ದಾರಪ್ಪ. ಮತ್ತು ಅನೇಕರು ವರದಕ್ಷಿಣೆಗೋಸ್ಕರ ತಂದೆ ತನ್ನ ಹೆಂಡತಿಯನ್ನು ತನ್ನ ತಂದೆ ತಾಯಿಯ ಮಾತುಗಳನ್ನು ಕೇಳೋ ಅಥವಾ ಸ್ವಂತ ಆಲೋಚನೆಯಿಂದಲೋ ಅನೇಕ ಹೆಂಡತಿಯರನ್ನು ಸಾಯಿಸುವವರಾಗಿದ್ದಾರೆ ತಂದೆ. ವರದಕ್ಷಿಣದ ಕಿರುಕಾಳದಿಂದ ಅನೇಕರು ನೇಣು ಹಾಕೊಂಡು ಸಾಯ್ತಾ ಇದ್ದಾರೆ ತಂದೆ. ಸಹಾಯ ಮಾಡಿ ತಂದೆ. ಈ ಥರ ದುಷ್ಕಾರ್ಯಗಳು ನಡೆಯದ ಹಾಗೆ ತಂದೆ ಈ ಜನರಿಗೆ ಒಳ್ಳೆ ಬುದ್ಧಿ ಜ್ಞಾನವನ್ನು ಕೊಡಿರಿ ತಂದೆ. ಇವರನ್ನು ಕಾಪಾಡಿರಿ ತಂದೆ. ಇವರ ಮೇಲೆ ದಯೆ ತೋರಿಸಿರಿ ತಂದೆ. ಯಾವರು ತಂದೆಯ ಸ್ವಂತ ನಿರ್ಧಾರದಲ್ಲಿ ನಾಶವಾಗದೆ ಎಲ್ಲರೂ ಸತ್ಯದ ಮಾರ್ಗದಲ್ಲಿ ನಡೆಯುವ ಹಾಗೆ ಒಳ್ಳೆಯ ಭಾವನೆಯಿಂದ ಬದುಕುವ ಹಾಗೆ ಸಹಾಯ ಮಾಡಿ ಎಲ್ಲರನ್ನು ಕಾಪಾಡಿರಿ. ಪ್ರೀತಿ ಪ್ರೇಮವಂತ ಕಾಮಭಿಲಾಷೆಯಲ್ಲಿ ಈ ದಿನ ಸಿನಿಮಾಗಳನ್ನು ತೆರೆದು ತಂದೆ ಪ್ರಪಂಚವನ್ನು ಹಾಳು ಮಾಡ್ತಾ ಇದ್ದಾರಪ್ಪ. ಈ ಆ್ಯಕ್ಟರ್ಗಳಿಗೆ ಒಳ್ಳೆ ಬುದ್ಧಿ ಜ್ಞಾನ ಕೊಡಿರಿ. ಹಣಕ್ಕೋಸ್ಕರ ಯಾವ ಒಂದು ಪಾತ್ರ ಬಂದರೂ ಮಾಡದೆ ಪ್ರೀತಿ ಪ್ರೇಮ ಎನ್ನುವಂಥ ಸಿನಿಮಾಗಳನ್ನು ತೋರಿಸಿ ಅನೇಕ ತಂದೆ ತಾಯಿಗಳು ತಮ್ಮ ಮಕ್ಕಳಿಂದ ದೂರವಾಗ್ತಾ ಇದ್ದಾರೆ ತಂದೆ. ಆ ಮಕ್ಕಳುಗಳ ಶಾಪಗಳು ತಂದೆ ಆ ಹೀರೋಗಳಿಗೆ ಹೋಗದ ಹಾಗೆ ತಂದೆ ಇವರನ್ನು ಕಾಪಾಡಿರಿ ತಂದೆ. ಮಾನ ಮರ್ಯಾದೆಯಿಂದ ಬದುಕುವಂಥದ್ದು ತಂದೆ ತಾಯಿಗಳು ಕಷ್ಟಪಟ್ಟು ಬೆಳೆಸಿದಂಥ ಆ ಮಕ್ಕಳು ತಂದೆ ತಾಯಿಯ ಮಾತಿಗೆ ಒಳಪಟ್ಟು ತಂದೆ ತಾಯಿಗಳು ತೋರಿಸುವಂಥ ಗಂಡು ಹೆಣ್ಣಲ್ಲಿ ಅವರು ಮದುವೆ ಆಗಿ ಬಾಳುವಂಥ ತೆಗೆದ್ರೆ ಅಂಥ ಸಿನಿಮಾಗಳನ್ನು ತೆಗೆಯುವಂತೆ ಸಹಾಯ ಮಾಡಿರಿ. ಮತ್ತು ತಂದೆ ಒಬ್ಬನು ತಪ್ಪು ಮಾಡಿದರೆ ಅವನು ಹೊಡೆಯುವಂಥದ್ದು, ಕೊಲೆ ಮಾಡುವಂಥದ್ದು, ಮತ್ಸರ ಇಟ್ಟುಕೊಳ್ಳುವಂಥ ಇಂಥ ಸಿನಿಮಾಗಳನ್ನು ತೋರಿಸದೆ ಅವನು ತಪ್ಪು ಮಾಡಿದಾಗ ಅವನನ್ನು ಕ್ಷಮಿಸಿ ತಮ್ಮನಂತೆ, ಅಣ್ಣನಂತೆ, ತಂಗಿಯಂತೆ, ಅಕ್ಕಳಂತೆ ಕ್ಷಮಿಸುವಂಥ ಗುಣವುಳ್ಳ ಸಿನಿಮಾಗಳನ್ನು ತೆಗೆಯಲಪ್ಪ. ಮತ್ತು ತಂದೆ ಮತ್ತೊಬ್ಬರನ್ನು ಕಾಮದೃಷ್ಟಿಯಿಂದ ನೋಡುವಂಥ ಸೀನ್ಗಳನ್ನು ತೋರಿಸಿ ನಾವು ಹೊರಗಡೆ ಹೋಗುವಾಗ ತಂದೆ ಹೆಣ್ಣು ಮಕ್ಕಳನ್ನು ಕೆಟ್ಟ ದೃಷ್ಟಿಯಿಂದ ನೋಡುವಂಥ ಅದೇ ಸ್ವಭಾವಗಳು ಆಚೆಗಡೆ ಬೀರ್ತಾ ಇದೆ ತಂದೆ. ಈ ರೀತಿಯಾದಂಥ ಸಿನಿಮಾಗಳನ್ನು ತೋರಿಸದೆ ಪ್ರತಿಯೊಂದು ಆಚೆ ಕಡೆ ಓಡಾಡುವಂಥ ಅಕ್ಕ ತಂಗೀರನ್ನು ಎಂದು ಭಾವಿಸಿಕೊಳ್ಳುವಂಥ ಸಿನಿಮಾಗಳನ್ನು ತೆಗೆಯುವಂತೆ ಒಳ್ಳೆಯ ಮನಸ್ಸನ್ನು ಕೊಟ್ಟು ಎಲ್ಲರನ್ನು ಕಾಪಾಡಬೇಕೆಂದು ಮತ್ತು ತಂದೆ ಪ್ರೀತಿ ಪ್ರೇಮ ಮಾಡಿ ತಂದೆ ತಾಯಿಗಳು ಒಪ್ಪದ ಕಾರಣಕ್ಕೆ ಅನೇಕರು ಸೂಸೈಡ್ ಮಾಡ್ಕೊಂಡು ಸಾಯುವಂಥ ಈ ಥರ ಸಿನಿಮಾಗಳನ್ನು ತೆರೆಯದೆ ಒಳ್ಳೆಯ ಮನಸ್ಸು, ಒಳ್ಳೆಯ ಬುದ್ಧಿ, ಒಳ್ಳೆಯ ಜ್ಞಾನವನ್ನು ಕೊಡುವಂಥ ಸಿನಿಮಾಗಳನ್ನು ತೆಗೆದು ಪ್ರಪಂಚವನ್ನು ಉದ್ಧಾರದ ಮಾರ್ಗದಲ್ಲಿ ನಡೆಸುವಂಥ ಮನಸ್ಸು ಎಲ್ಲ ಹೀರೋಗಳಿಗೂ, ಹೀರೋಯಿನಿಗಳಿಗೂ, ಡೈರೆಕ್ಟರ್, ಪ್ರೊಡ್ಯೂಸರ್ ಸಕಲರಿಗೂ ಒಳ್ಳೆಯ ಬುದ್ಧಿ ಜ್ಞಾನ ಕೊಟ್ಟು ನಡೆಸಿ ಎಲ್ಲರನ್ನೂ ಕಾಪಾಡಬೇಕೆಂದು ಈ ಪ್ರಾರ್ಥನಾ ಮನವಿ ವಿಜ್ಞಾಪನೆಯನ್ನು ರಕ್ಷಕನಾದ ಕ್ರಿಸ್ತೇಸನ ಒಂದು ಪ್ರಾರ್ಥಿಸಬೇಡಿ ಪ್ರಾರ್ಥನೆ. ಎಲ್ಲ ಆತ್ಮೀಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು, ಧನ್ಯವಾದಗಳು. ಥ್ಯಾಂಕ್ ಯು.